ಸಾರಿ ಚಿಕ್ಕಪ್ಪ. ಚಂದು ಇವ್ ಚಿಕ್ಕಪ್ಪಲ್ಲ ಮಾವ. ಸಾರಿ ಮಾವ, ಇಲ್ಲಿ ತನಕ ಆಗಿದ್ದಕ್ಕೆಲ್ಲ ಸಾರಿ ಕೇಳ್ತೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆಯ್ತು ಬಿಡಪ್ಪ. ಮಗಳೇ, ನಂಗೊಂದು ಅನುಮಾನ, ಇವು ನಿನ್ನ ಮೈದನ ಅಂದಮೇಲೆ ಅತ್ತಿಗೆ ಅಂತ ಕರಿಬೇಕು ತಾನೆ? ಮಧುರ ಅಲ್ಲ, ಮಧು ಅಂತ ಕರಿತಾನಲ್ಲ. ಅದು ಚಿಕ್ಕಪ್ಪ, ಚಂದು ಒಂಥರ ಮಗು ಇದ್ದ ಹಾಗೆ, ನನ್ ಕಂಡ್ರೆ ತುಂಬಾ ಪ್ರೀತಿ. ಅತ್ಗೆ ಅಂತ ಮರ್ಯಾದೆ ಕೊಟ್ರೆ ಒಂಥರ ಮುಜುಗರ ಆಗುತ್ತೆ ಅಂತ ನಿಮ್ನ ಮಧು ಅಂತ ಕರಿಬಹುದಾ ಅಂತ ಕೇಳ್ದ. ನಾನು ಹೂ ಅಂದೆ. ಅವತ್ತಿಂದ ನನ್ನ ಮಧು ಅಂತಾನೆ ಕರಿತಿದ್ದಾನೆ. ಆದ್ರೂ ಮಗಳೇ, ಅತ್ತಿಗೆನೆ ಹೆಸರಿಡಿದು ಕರೆಯೋದು ನಂಗೆ ಯಾಕೋ ಅಷ್ಟು ಇಷ್ಟ ಇಲ್ಲ. ಹೋಗ್ಲಿ ಬಿಡು. ಎಲ್ಲಿ ನಮ್ಮ ಅಳಿ ಅಂದ್ರೆ ಕಾಣಿಸ್ತಾ ಇಲ್ಲ. ಚಿಕ್ಕಪ್ಪ, ಜಾನಿ ಯಾವಾಗ್ಲೂ ಫಾರಿನ್ ಟೂರಲ್ಲಿ ಬ್ಯುಸಿ ಇರ್ತಾರೆ, ಅದಕ್ಕೆ ಚಂದು ಯಾವಾಗ್ಲೂ ನನ್ನ ಜೊತೆ ಇರ್ತಾನೆ. ಚಿಕ್ಕಪ್ಪ, ಚಂದು ಎಷ್ಟು ಒಳ್ಳೆ ಹುಡುಗ ಗೊತ್ತಾ, ನಂಗೆ ಮನೆ ಕೆಲಸದಲ್ಲೆಲ್ಲ ಸಹಾಯ ಮಾಡ್ತಾನೆ ಅಲ್ವಾ ಚಂದು? ಬಾ ಚಂದು, ನಾವು ಹೋಗಿ ಚಿಕ್ಕಪ್ಪಂಗೆ ತಿಂಡಿ ಮಾಡ್ಕೊಂಬರೋಣ. ದೇವ್ರೇ, ನಿನಗೆ ಕೋಟಿ ಕೋಟಿ ನಮಸ್ಕಾರನಪ್ಪ. ಯಾವ ಥರ ತರಲೆ ಅಳಿಯ ಬೇಕು ಅನ್ಕೊಂಡಿದ್ನೋ ಅವನು ಈ ಮನೇಲೆ ಸಿಕ್ಬಿಟ್ಟ. ಜಾನಿ, ನಿಮಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಚಿಕ್ಕಪ್ಪನ ಮೇಲೆ ಕಾಫಿ ಚೆಲ್ಲಿದಿರಲ್ಲ, ಅದು ಸಾಲದು ಅಂತ ತರಲೆ ಮಾಡಿ ಅವ್ರಿಗೆ ಬಾಯಿ ಬಂದಂಗೆ ಬೈತಿದ್ದೀರಾ? ಅದು ನಾನು ಬೇಕು ಬೇಕು ಅಂತ ಬೈಲಿಲ್ಲಮ್ಮ. ಆಫ್ ಮೆಂಟ್ಲು ನನ್ನನ್ನು ಕಿಂಡಲ್ ಮಾಡ್ದ. ಅವನ ಮುಖಕ್ಕೆ ಕಾಫಿ ಹರ್ಚೋಕೆ ಅಂತ ಹೋದೆ, ಅಷ್ಟರಲ್ಲಿ ಇವ್ರು ಅಡ್ಡ ಬಂದ್ಬಿಟ್ರು. ಇದ್ರಲ್ಲಿ ನಂದೇನು ತಪ್ಪಿದೆ? ಅವ್ರು ಯಾಕೆ ಅಡ್ಡ ಬರಬೇಕಾಗಿತ್ತು? ಇಲ್ಲಿ ಬಂದು ಸಾರಿ ಕೇಳಿದಿರಲ್ಲ, ಅದನ್ನಲ್ಲೇ ಮಾಡೋಕ್ಕಾಗ್ಲಿಲ್ವಾ? ದೂರ ಸಾರಿ ಕೇಳಕ್ ಬಿಟ್ರೆ ತಾನೇ. ಒಂದೇ ಸಮ ಬಾಯಿಗೆ ಬಂದಾಗ ಬೈತಾ ಇದ್ದಾರೆ. ನನಗೂ ಕೋಪ ತಡೆಯೋಕ್ಕಾಗಲಿಲ್ಲ, ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ನೀವು ಮಾಡಿರೋ ಕೆಲಸದಿಂದ ನನ್ನ ಮರ್ಯಾದೆನೇ ಹೋಗ್ತಿತ್ತು. ನನ್ನ ಗಂಡ ಇಂಥವನು ಅಂತ ಗೊತ್ತಾದ್ರೆ ಅಷ್ಟೇ ಕತೆ. ಏನೋ ಪ್ಲಾನ್ ಬಂತು, ಬಚಾವಾದ್ವಿ. ಈ ಕೋಟ್ ಹಾಕೊಳ್ಳೋಕೆ ನೀವು ಲಾಯಕ್ಕಲ್ಲ ಬಿಡಿ, ನಾ ಲಾಯಕ್ಕೆ. ಜಾನಿ ಚೆನ್ನಾಗಿ ನೆನಪಿರ್ಲಿ, ಚಿಕ್ಕಪ್ಪ ಮನೇಲಿರೋವರೆಗೂ ನೀವು ಚಂದು. ಅದೇನು ಹೆಸರು ಅಂತ ಕೊಡ್ತೀಯಮ್ಮ? ಆ ಹೆಸರು ಕೇಳ್ತಿದ್ದಂಗೆ ಇವ್ನು ಕೆಲ್ಸದವನು ಅಂತ ಗೊತ್ತಾಗ್ಬಿಡುತ್ತೆ. ಮಾಡಿ ಸಾಕು, ಬೇಗ ತಿಂಡಿ ರೆಡಿ ಮಾಡಿ ತಗೊಂಡು ಬನ್ನಿ. ಏನು ಜನ್ಮನಪ್ಪ ನಂದು. ಇವಳಿಗೆ ಹೆಂಗೆ ಬೇಕೋ ಹಂಗೆ ಹೆಸರು ಇಡ್ತಾಳೆ. ಒಂದಿನ ಚಂದು ಅಂತಾಳೆ, ಇನ್ನೊಂದು ದಿನ ಯಾವುದೋ ಕಂಪ್ನಿ CEO ಅಂತಾಳೆ. ಇವಳು ಮಧ್ಯ ಸಿಕ್ಕಾಕೊಂಡು ನಾನು ವಿಲವಿಲ ಅಂತ ಒದ್ದಾಡ್ತಾ ಇದ್ದೀನಿ. ಇದ್ರ ಮಧ್ಯೆ ತಿಂಡಿ ಬೇರೆ ಮಾಡಬೇಕು. ಚಿಕ್ಕಪ್ಪ, ಇನ್ನೇನು ಸಮಾಚಾರ? ಚಿಕ್ಕಮ್ಮ ಹೇಗಿದ್ದಾರೆ? ಅಯ್ಯೋ, ನಿನ್ನ ಚಿಕ್ಕಮ್ಮನಿಗೇನಮ್ಮ, ಬೆಳಗಾದ್ರೆ ಮೇಕಪ್ಪು, ಸಾಯಂಕಾಲ ಆದರೆ ಕ್ಲಬ್ಬು ಪಬ್ಬು ಅಂತ ಓಡಾಡ್ಕೊಂಡು ಆರಾಮಾಗಿದ್ದಾಳೆ. ಚಂದು, ತಿಂಡಿ ರೆಡಿ ಆಯ್ತಾ? ರೆಡಿ ಮಧು, ಬಂದೆ. ಚಿಕ್ಕಪ್ಪ, ತಿಂಡಿ ಹೇಗಿದೆ? ಚಂದು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾನೆ. ತುಂಬ ಚೆನ್ನಾಗಿದೆ ಕಣಮ್ಮ. ಮಾವ, ನಿಮ್ಮ ಹತ್ರ ಮತ್ತೊಮ್ಮೆ ಒತ್ತಿ ಒತ್ತಿ ಸಾರಿ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏಯ್, ನೀನು ತರಲೆ ಮಾಡಿದೀಗ ನನಗೇನೋ ಕೋಪ ಇಲ್ಲ ಕಣೋ. ಕೋಪದ ಬದಲಿಗೆ ಇನ್ನೂ ಖುಷಿ ಜಾಸ್ತಿ ಇದೆ. ಮಾವ, ನೀವು ಹೇಳಿದ್ ನನ್ಗೆ ಅರ್ಥ ಆಯ್ತು. ಮಧುಗೆ ಅರ್ಥ ಆಗೋ ಥರ ಇನ್ನೊಂದ್ಸಲ ಹೇಳ್ಬಿಡಿ. ಮಗಳೇ, ಈ ಚಂದು ಥರನೇ ಒಬ್ಬ ತರಲೆನ ನಾನು ಹುಡುಕ್ತಾ ಇದ್ದೆ. ತರ್ಲೇನಾ? ಯಾಕೆ ಚಿಕ್ಕಪ್ಪ? ನನ್ನ ಮಗಳು ಪಿಂಕಿ ಬಗ್ಗೆ ನಿಂಗೆ ಚಿಕ್ಕ ವಯಸ್ಸಿಂದ ಗೊತ್ತೇ ಇದೆಯಲ್ಲ. ಅವಳಿಗೆ ತಾನು ಹೇಳಿದ್ದೇ ನಡಿಬೇಕು ಅನ್ನೋ ಹಠ. ಅವಳಿಗೆ ಒಂದಲ್ಲ ಎರಡಲ್ಲ 3 ಗುಣವಂತ ಗಂಡುಗಳ ಜೊತೆ ಮದುವೆ ಮಾಡಿದೆ. ಅವಳೇನು ಮಾಡಿದ್ಲು? ಅವಳು 3ರನ್ನು ಒದ್ದು ಹೊರಗಡೆ ಹಾಕ್ಬಿಟ್ಲು. ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದೆ, ನನ್ನ ಆಸ್ತಿ ಎಲ್ಲ ಕರಗೋದ್ರೂ ಪರವಾಗಿಲ್ಲ, ಒಬ್ಬ ತರಲೆ ನನ್ನ ಮಗನ ನೋಡಿ ಅವನಿಗೆ ಮದುವೆ ಮಾಡಬೇಕು ಅಂತ. ಆ ತರಲೆ ನನ್ನ ಮಗ ಈ ಮನೇಲಿ ಸಿಗಾಕೊಂಡ. ಇವನಿಗಿಂತ ಬೇರೆ ತರಲೆ ಯಾರೂ ಇಲ್ಲಮ್ಮ. ಇವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಮಮ್ಮಿ, ಮದುವೆ ಆದ್ಮೇಲೆ ಅವಳೇ ಆಗ್ತಾಳೆ ಕಣೋ ಮಮ್ಮಿ. ಹೊಸ ಹೆಂಡ್ರನ್ನ ನೀವು ನೋಡ್ಕೊಳ್ಳಿ, ಹಳೆ ಹೆಂಡ್ರನ್ನ ನಾನು ನೋಡ್ಕೊತೀನಿ. ಅಂದ್ರೆ ಇಂಥ ಟೈಮ್ಲಿ ನೀವು ಕೋಪ ಮಾಡ್ಕೋಬಾರ್ದು, ಖುಷಿಯಾಗಿರ್ಬೇಕು. ಚಿಕ್ಕಪ್ಪ, ನನ್ನ ಮಾತು ಸ್ವಲ್ಪ ಕೇಳಿ. ಪಿಂಕಿಗೆ ಚಂದು ಸರಿಯಾದ ಜೋಡಿ ಅಲ್ಲ. ಮಗಳೇ, ನನ್ನ ಮಗಳಿಗೆ ಚಂದು ಸರಿಯಾದ ಜೋಡಿ ಇಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ತಾನು ಇವನ ಜೊತೆ ಮದುವೆ ಮಾಡ್ತಾ ಇರೋದು. ನನ್ನ ಮಗಳಿಗೆ ಒಳ್ಳೆ ಗಂಡ ಬೇಕಾಗಿಲ್ಲ, ಇವನ್ ತರ ತರಲೆ ಕಜಡ ಗಂಡನೇ ಬೇಕು. ಮೂಕಣಿ ಅವಳಿ ಹಿರೀಕರೆ, ಈ ತರ ಕೂಲಿಗೆಟ್ಟೋಗಿರೋ ಗಂಡ ನಿಮ್ಗೆ ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಚಂದು, ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಒಪ್ಪಿಗೆ ಕಡೆ ಏನ್ ನೋಡ್ತೀಯ? ಅದಕ್ಕೆ ಒಪ್ಪಿಗೆ ಕೊಟ್ಟ ಮೇಲೆ ತಾನೇ ಈ ಕಾರ್ಯ ಶುರು ಮಾಡ್ತಾ ಇರೋದು. ಅಲ್ಲೇ ಅಟ್ಗನೆ ಒಪ್ಕೊಂಡ್ರೆ ಅಂದ್ರೆ ಯಾಕೆ ತಲೆ ಕೆಡ್ಸ್ಕೊಂಡ್ರಿ? ಶುರು ಮಾಡ್ಕೊಳ್ಳಿ. ಕೂತ್ಕೊಂಡ್ರು ಸರಿ. ಅಯ್ಯೋ ಸುನೆ, ಊರಿಂದ ನಿಮ್ಮ ಅವ್ವ ಬರೋದು ಲೇಟ್ ಆಯ್ತದೆ. ನಿಮ್ಮ ಅಟ್ಗನೆ ತಾಂಬೂಲ ಬದಲಾಯಿಸ್ಕೊಂಡ್ಬಿಡ್ಲಿ. ನಿಲ್ಸಿ. ಚಂದು, ನೀನೇ ಲಗ್ನ ಆಯ್ತಾ ಇರೋದು ಸರಿ ಇಲ್ಲ. ಹುಡುಗಿ, ಇಲ್ಲಿ ನಡೀತಾ ಇರೋದು ಮದುವೆ ಅಲ್ಲ, ಮದುವೆ ಮುಂದಿನ ತಿಂಗಳು. ಇಲ್ಲಿ ನಡೀತಾ ಇರೋದು ನಿಶ್ಚಿತಾರ್ಥ. ಮೂಕಣಿ ಅವಳಿ ಹಿರೀಕ್ರೆ, ಈಗಿನ ಕಾಲದವಕ್ಕೆ ಮದುವೆ ಯಾವ್ದ, ಒಪ್ಪಂದ ಯಾವ್ದ, ಪ್ರಾಸ್ತ ಯಾವ್ದ ಅಂತಲೇ ಗೊತ್ತಾಗಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ನಿಶ್ಚಿತಾರ್ಥ ನಡಿಬಾರ್ದು ಅಷ್ಟೇಯ. ಚಂದು ಯಾವತ್ತಿದ್ರು ನನಗೆ ಮಾತ್ರ ಸ್ವಂತ. ನೋಡಮ್ಮ, ಇವನು ಯಾರ್ಯಾರಿಗೆ ಸ್ವಂತ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ಅವ್ರು
ನನಗ್ ಮಾತ್ರ ಸ್ವಂತ. ಅವ್ರಿಲ್ದೆ ನನ್ ಒಂದ್ ಕ್ಷಣನೂ ಬದುಕಿರಕ್ಕಿಲ್ಲ. ನಾನು ಅಷ್ಟೇ ಪಾರು, ನಿನ್ನನ್ನು ಬಿಟ್ಟು ಬದುಕಲ್ಲ. ಇಷ್ಟು ದಿನ ಎಲ್ರ ಮುಂದೆ ಮುಚ್ಚಿಟ್ಟಿದ್ ಸತ್ಯನ ಇವತ್ತು ಹೇಳ್ಬಿಡು. ಆಯ್ತು ಚಂದು, ಎಲ್ಲ ದಿಟ್ಟನು ಹೇಳ್ಬಿಡ್ತೀನಿ. ಅದು ಅದು ನನ್ ಚಂದು ಕೂಸ್ಗೆ ತಾಯಿ ಆಯ್ತವ್ನಿ. ಈ ಪಾರು ಕೆರೆ ತಗೊಂಡು ಜ್ವರ ಬರ ಮಟ್ಟು ಹೊಡೆದು ಬಿಡ್ತೀನಿ. ನೀ ಹೇಳ್ತಾರದ್ದಿಟ್ಟುವಾ ಬಾಬು, ನೋಡ್ಕೋ. ಶಂಕರೇಶ್ವರ, ಒಂದು ಗಳಿಗಲ್ಲಿ ಬೇರೆ ಕಿಳಿಸ್ಬಿಟ್ಟಿದ್ಲಲ್ಲಪ್ಪ. ಅಲ್ಲ ನೋಡ್ರೆ, ಆ ಹುಡುಗಿ ತಾಯಿ ಆಗ್ತಾರದು ನಮ್ಮ ಚಂದು ಕೂಸ್ಗೆ. ನೀವ್ ಯಾಕೆ ಅಷ್ಟೊಂದು ಗಾಬರಿ ಮಾಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿ ಕಿವಿಯಲ್ಲಿ ಪಿಸುಗುಡ್ತಾ ಇದ್ದೀರಾ? ನೋಡಮ್ಮ, ನೀನು ತಾಯಿ ಆಗ್ತಾ ಇರೋದು ಸಂತೋಷ. ಇರು ಒಂದು ನಿಮಿಷ. ತಗೊಳಮ್ಮ, ಇದು ಬ್ಲ್ಯಾಂಕ್ ಚೆಕ್ಕು. ಇದ್ರಲ್ಲಿ ಎಷ್ಟು ಬೇಕಾದರೂ ಬರ್ಕೋ, ಆದರೆ ನಮ್ಮ ಚಂದು ವಿಷಯಕ್ಕೆ ಮಾತ್ರ ಬರಬಾರ್ದು ನೀನು. ಕಿತ್ಕೊಂಡು ಓಡೋಗ್ಬಿಡು. ನಂಗೆ ನಿಮ್ ದುಡ್ಡು ಬೇಡ. ನಂಗೆ ನನ್ನ ಪಿರುತಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಅಯ್ಯೋ, ತಟ್ಟು ಬಿಟ್ಟಿರ್ತದೆ. ತೊಟ್ಟಿಗೆ ಬೇರೆ ನೀರು ತುಂಬಿಲ್ಲ, ಮುಳುಗಿಸ್ಬಿಡು ಅಂದ್ರೆ ಕಿತ್ಕೊಂಡು ಓಡೋಗು. ನೋಡಿದ್ರ ಚಿಕ್ಕಪ್ಪ, ಪ್ಲೀಸ್ ಅವ್ರಿಬ್ರು ಪ್ರೀತಿನ ಒಪ್ಕೊಳ್ಳಿ. ಐ ಡೋಂಟ್ ಲೈಕ್ ಇಟ್. ಅವರವರೇ, ಇದರಲ್ಲಿ ನಿಮ್ಮದು ಎಂತ ತಪ್ಪಿಲ್ಲ. ತಪ್ಪೆಲ್ಲ ಇರೋದು ಈ ಸುರುಸುರು ಬರ್ತಿದೆ. ಯಾವಲ್ಲ ಅಪುಲ್ಮೆಂಟ್ಲು ಮಾತಾಡುವಾಗ ಮಧ್ಯದಲ್ಲಿ ಭಯ ಆಗೋದು. ರಾಕೆ, ಇಲ್ಲೇನ್ ನಡೀತಿದೆ ಅಂತ ನಿನಗೆ ಗೊತ್ತಿಲ್ಲ. ಸುಮ್ಮನೆ ಆಚೆ ಹೋಗಪ್ಪ. ಓ ಡಂಗರಾಜ, ಸುಮ್ಮನೆ ಇದ್ರೆ ಸರಿ. ಅಲ್ಲ, ನಿಮ್ಮನ್ನ ನೀವು ಎಂತ ನೆನೆಸಿದ್ದೀರಾ? ಸಿಕ್ಕಿದ ಹುಡುಗಿಯರೊಟ್ಟಿಗೆ ಚೆಲ್ಲಾಟಾಡ್ಲಿಕ್ಕೆ ನೀವೆಂತ ಸಿಕ್ಕಿಷ್ಟ ಪರಮಾತ್ಮವಾ? ನಿಮಗೆ ಅಜ್ಜಿ ಮಾಡ್ತೀನಿ. ಅಯ್ಯ ನೀನ್ ಅದೇ ಬೇರೆ ಒಂದು ನಿಮಿಷ, ನೀವು ಬರಕೋಬೇಡಿ. ಇತ್ತಗೋಸಿ ಬೋವಲ್ಲಿ ಏನ್ ನಡೀತದೆ ಇಲ್ಲಿ? ಯಾರು ಇವನು? ಅಯ್ಯ, ಇವ ಬುಚ್ಚ. ಇವನ್ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಈ ಹೆಣ್ಣಿನ ಬಗ್ಗೆ ಮಾತಾಡಿ. ಚಂದು ಇಲ್ದೆ ನನ್ ಬದುಕಿರಕ್ಕಿಲ್ಲ. ಚಂದು ಯಾವತ್ತಿದ್ರು ನನ್ಗೆ ಸ್ವಂತ. ನೋಡಮ್ಮ, ನೀನ್ ನೋಡಿದ್ರೆ ನನ್ನ ಮಗಳು ನೋಡ್ದಂಗೆ ಆಗತ್ತೆ. ಒಂದ್ ಕೆಲಸ ಮಾಡೋಣ, ನಿಮ್ಮಿಬ್ಬರನ್ನು ಚಂದುಗೆ ಕೊಟ್ಟು ಮದುವೆ ಮಾಡ್ತೀನಿ, ಓಕೆನಾ? ಮಮ್ಮಿ, ಮದುವೆ ಆದ್ಮೇಲೆ ಇಬ್ರು ಆಗ್ತಾರೆ ಕಣ ಮಮ್ಮಿ. ಏ ಪಾರು, ಅಣ್ಣಪ್ಪನವ್ರು ಕೂಸ್ಕೊಂಡು ನೀ ತಾಯಿ ಅಂತ ಯಾಕೆ ಕೇಳ್ಕೊಂಡೆ? ಬಾವು, ನಾನೆಲ್ಲಿ ಹೇಳ್ದಿ? ಜಾನಿಯವರೇ ಹೇಳಿದಂಗೆ ಹೇಳು ಅಂತ, ಅದಕ್ಕೆ ಹಂಗೆ ಹೇಳ್ದಿ. ಓ ಅಣ್ಣಪ್ಪನವ್ರಿ, ನಿಮ್ ಕೂಸ್ಕ ಪಾರು ತಾಯಿ ಅಂತ ಯಾಕೆ ಹೇಳ್ಕೊಟ್ರಿ? ಇದ್ರಲ್ಲಿ ತಪ್ಪೇನಿದೆ ಗೌಡ್ರೆ? ಇನ್ನೊಂದ್ಸತಿ ಹೇಳಿ. ಗೌಡ್ರೆ, ಇದ್ರಲ್ಲಿ ಅವಮಾನ ಆಗುವಂಥದ್ದೇನಿದೆ? ಹೇಳಿಸುವಂತ ಪರಿಸ್ಥಿತಿ ಬಂತು, ಅದಕ್ಕೆ ಹೇಳ್ಸದ್ನಪ್ಪ. ಓ ಅಣ್ಣಪ್ಪನವ್ರಿ, ನಿಮ್ಮ ಪರಿಸ್ಥಿತಿ ಕಟ್ಕೊಂಡು ನನ್ಗೆ ಏನೂ ಆಗ್ಬೇಕಾಗಿಲ್ಲ. ಇನ್ಮೇಲೆ ಅವ ನಾಟಕ ಮಾಡಲ್ಲ, ಎಲ್ಲ ಕ್ಯಾನ್ಸಲ್. ಮಧು, ಗೌಡ್ರಿಗೆ ನೀನಾದ್ರೂ ಸ್ವಲ್ಪ ಅರ್ಥ ಮಾಡ್ಸಮ್ಮ. ನೀವೇನು ಹೇಳೋದು, ನಾನೇ ಅರ್ಥ ಮಾಡಿಸ್ಕೊತೀನಿ. ಮಧುರವ್ರೆ, ಅರ್ಥ ಮಾಡಿಸಿ. ಗೌಡ್ರೆ, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ರಾ? ಪಾರು ಮಾಡ್ತಿರೋದಲ್ಲ ಜಸ್ಟ್ ನಾಟಕ. ಇದರಿಂದ ಏನು ತೊಂದರೆ ಆಗಲ್ಲ, ಬಿಟ್ಟು ಹಾಕಿ. ಮಧುರವ್ರೆ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಈ ಥರ ಮಾಡಕ್ಕೆ ಒಪ್ಕೊಂಡು, ಆದರೆ ಅಣ್ಣಪ್ಪನವ್ರು ಇದನ್ನೇ ಉಪಯೋಗಿಸ್ಕೊಂಡು ಮದುವೆ ಆಗದಿರೋ ಒಂದು ಹೆಣ್ಣನ್ನು ಬಾಳನ್ನ ಹಾಳು ಮಾಡಕ್ಕೆ ಹೊಂಟಾರಲ್ಲ. ಆಚೆ ಜನಕ್ಕೆ ವಿಷಯ ಗೊತ್ತಾದ್ರೆ ಅವಳ ಗತಿ ಏನಾಗಬೇಕು ಹೇಳಿ? ಗೌಡ್ರೆ, ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಪಾರೋರ್ಗೆ ನಾನಿದ್ದೀನಿ. ಏನಂದ್ರೆ? ಅಂದ್ರೆ ಇದೆಲ್ಲ ನಾಟಕ ಅಂತ ಹೇಳಿ ನಾನು ಸರಿ ಮಾಡ್ತೀನಿ. ಗೌಡ್ರೆ, ನೀವ್ ಜಾನಿ ಕಡೆ ನೋಡೋದನ್ನ ಬಿಟ್ಟು ನನ್ ಕಡೆ ನೋಡಿ. ಮಧುರವ್ರೆ, ನಾ ಯಾವಾಗಲೂ ನಿಮ್ಮ ಚೊರ್ಕೆ ನೋಡ್ತಾ ಇರ್ತೀನಿ, ಆದ್ರೆ ನೀವೇ ನನ್ನ ನೋಡಲ್ಲ. ಏನಂದ್ರೆ? ಮಧುರವ್ರೆ, ನಿಮ್ಮ ನೋಡ್ಕೊಂಡೆ ನಾ ಇದಕ್ಕೆಲ್ಲ ಒಪ್ಕೊಂಡದು. ಅಣ್ಣಪ್ಪನವ್ರು ನೋಡ್ಕೊಂಡು ಯಾವನು ಒಪ್ಕೊಂಡನು? ಈಗ ಆಗೋಗಿದೆ. ಮುಂದೇನ್ ಮಾಡೋಣ ಅಂತ ಯೋಚನೆ ಮಾಡಿ. ಇದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಅದೇನು ಹೇಳ್ಬಿಡಿ. ಸಾರಿ, ಐ ಆಮ್ ವೆರಿ ಸಾರಿ. ಅದನ್ನ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಮಾಡಿ ತೋರಿಸ್ತಿಲ್ಲ ಅಂದ್ರೆ ಬ್ಯಾನ್ಸರ್ ಏನಾದ್ದು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಸತ್ರ 25 ಲಕ್ಷ ಬರುತ್ತೆ, ಅದರಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಜೋನಿ, ಜಸ್ಟ್ ಶಟ್ ಅಪ್. ನಿಮ್ನ ಸಾಯಿಸಿ ನಾನು ದುಡ್ಡು ತಗೋಬೇಕಾ? ನೀನ್ ಸಾಯಿಸ್ಬೇಡಮ್ಮ, ನಾನೇ ಸತ್ತೋಗ್ತೀನಿ. ಕಾಲ್ ಜಾರ್ ಬಿದ್ದು ಸತ್ತೋದ್ರು ರೀ. ಅಯ್ಯೋ ದೇವರೇ, ಸೈಲೆಂಟ್ ಆಗಿರುವ ನೆಲಚಕ್ರ ಸಾಯೋದಕ್ಕಿಂತ ಗಡಿ ಗಡಿ ತಲೆ ತಿನ್ನುವ ಈ ಸುರುಸುರು ಬತ್ತಿ ಸಾಯ್ಬೋದಿತ್ತಲ್ಲೋ. ನಿಮ್ಗೆ ಇಷ್ಟವಾಗಿರೋ ಬ್ರಾಂಡ್ ತರ್ತೀನಿ, ಎಲ್ಲಿದ್ದಾರೆ ಬನ್ನಿ. ಬಂದೆ.